ಮೂರನೇ ಪಂದ್ಯಾಟ ಇದೀಗ ಪ್ರಾರಂಭವಾಗ್ತದೆ. ದಾಸನಗಿದಂತಹ ಸೆಂಟ್ರಲ್ ರೈಲ್ವೆ ತಂಡ ಓಟದ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದು ಇದೀಗ ಮೊದಲ ರೈಡ್ ನಲ್ಲಿ ಕೊಲ್ಲಾಪುರ ತಂಡದ ಮೊದಲ ಅಂಕವನ್ನ ತಮ್ಮದಾಗಿಸಿಕೊಂಡು ಮೊದಲ ಅಂಕವನ್ನ ಮೂಲಕ ಖಾತೆಯನ್ನ ತೆಗೆದುತಾ ಇದ್ದಾರೆ. ಇದರೊಂದಿಗೆ 1-0 ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. ಉತ್ತಮ ಡುಪ್ಕಿಯನ್ನು ಮಾಡುವಂತಹ ಯಂತ್ರ ಅಂದ್ರೆ ಕೊಲ್ಲಾಪುರ ತಂಡ. ಇದೀಗ ತಾನೇ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ HR ನಿರಾಣಿ ಸರ್ ಅವರು ಈ ಒಂದು ರಜತ್ ಮಹೋತ್ಸವದ ಪ್ರಯುಕ್ತವಾಗಿ ನಡೆತಕ್ಕಂತ ಕಬಡ್ಡಿ ಪಂದ್ಯಾಟದ ವೀಕ್ಷಣೆಗಾಗಿ ಆಗಮಿಸಿದ್ದಾರೆ. ಶ್ರೀಧರಾಗಿರುವಂತಹ HR ನಿರಾಣಿ ಸರ್ ಅವರಿಗೆ ಬೆಳಗ್ಗೆ ಪಟ್ಟಣ ಸಹಕಾರಿ ಬ್ಯಾಂಕ್ ವತಿಯಿಂದ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೇನೆ ಈ ಭಾಗದ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವಪ್ರಭು ಸರ್ನಾಡಗೌಡ್ ಸರ್ ಅವರು ಕೂಡ ಇದೀಗ ತಾನೇ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ಏನಿಲ್ಲ ಬೆಳಿಗ್ಗೆ ಇರ್ತೀಯ ನಾ ಮಾಡಿ ಸಣ್ಣ ಕಟ್ಕೊಳ್ತಾ ಇದೆ ಕೊಲ್ಲಾಪುರ ತಂಡ. ನೋಡ್ತಾ ಇದ್ದೀರಾ ಮುಂದೆ ಕಂಡು ಬರ್ತಾ ಇದೆ. ಅಂದ್ರೆ ಏನಾರ ಹುಡುಕ್ ಮಾಡ್ಸಾತಿ ಬರ್ರಿ. ಅಂಕಣ ಮೊದಲಲ್ಲಿ 4-3 ಪಂದ್ಯ ಸಾಗ್ತಾ ಇದೆ. ರಾಜನ್ ಕರ್ಕೊಂಬ ಮೊದಲ ಅಂಕದ ಖಾತೆಯನ್ನು ತೆರೀತಾ ಇದ್ದಾರೆ ಸೆಂಟ್ರಲ್ ರೈಲ್ವೆ ತಂಡ. ಬರ್ರಿ ಹುಡುಕ್ ಮಾಡ್ಸಾತಿ ಬರ್ರಿ. ಬಂದತ್ತ ಈ ಪಂದ್ಯಾಟ ರೋಚಕತೆಯಲ್ಲಿ ಸಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 8ಕ್ಕೆ ಊಟ ಮಾಡಿ ಪಂದ್ಯಾವಳಿಗಳಲ್ಲಿ ಮಾಡ್ತೀರಿ ಬರ್ರಿ. ಮತ್ತೆ ರೋಚಕವಾದಂತಹ ಪಂದ್ಯ ನಿಮ್ಮ ಮುಂದೆ ಖಂಡಿತವಾಗ್ಲೂ ಕೂಡ ಕಂಡು ಬರುತ್ತೆ. ತಂಡದ ರೈಡರ್ ಪಂದ್ಯ 2-3ರಲ್ಲಿ ಸಾಗ್ತಾ ಇದೆ. ಮೊದಲ ಬ್ಯಾಟಿಂಗ್ ಮಾಡುವಂತಹ ಯಂತ್ರ ಆದ್ರೆ ಯಾವುದೇ ಇದು ಇಬ್ಬರು ಕಡಿಮೆ ವಿರಾಮದ ಬಳಿಕ ಇದೀಗ ಕೊಲ್ಲಾಪುರ ತಂಡದ ರೈಡರ್ ರೈಡ್ನಲ್ಲಿ ವಿಭಾಗದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಮೊದಲಾದಂತ ಹೋಲ್ಡ್ ಔಟಿನ ಮತ್ತೊಂದು ಅಂಕವನ್ನು ತಲುಪಿಸಿಕೊಳ್ತಾ ಅಂಕದ ಮುನ್ನಡೆಯನ್ನು ತಂದುಕೊಳ್ತಾ ಇದ್ದಾರೆ. 4-3ರಲ್ಲಿ ಪಂದ್ಯ. 6-5ರ ಮಧ್ಯ ಪಂದ್ಯ ಸಾಗ್ತಾ ಇದೆ. ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ಹರಿಯಾಣ ತಂಡ ಮುಂದೆ ಸಾಗ್ತಾ ಇದೆ. ಕಾದಿಡುವ ಕ್ಷಣಗಣನೆ ಎರಡು ತಂಡದಲ್ಲಿ ಅಷ್ಟೇ ಚಾಕಚಕ್ಯತೆ ಆಟಗಾರರಿದ್ದಾರೆ. ಅಂಕಣದ ಬಲಭಾಗದಲ್ಲಿ ಕಾಸರಗೋಡು ತಂಡಕ್ಕೆ ಮಾತು ಕೀಲುಬೆ ಮಾಡಿ 2 or die ಅಂಕ ಪಡೆಯಲೇಬೇಕಂತ ಒತ್ತಡ. ರೈಡ್ ಮಾಡುವಂತ ಯತ್ನ ಕಂಡು ಬಂತು ಸೆಂಟ್ರಲ್ ರೈಲ್ವೆ ತಂಡದ ರೈಡರ್ ಇಂದ ಯಾವುದೇ ಅಂಕವಿಲ್ಲದೆ ವಾಪಸ್ ಅಂಕವನ್ನು ಪಡೆದು ಇದೀಗ ನಿಮ್ಮ ಮುಂದೆ ಕೊಲ್ಲಾಪುರ ತಂಡ ರೈಡರ್ ಅತ್ಯುತ್ತಮವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್ ಅನ್ನು ಮಾಡಿ 4ರಲ್ಲಿ 2 or die ಹರಿಯಾಣ ತಂಡಕ್ಕೆ ಮಾತು ಕೀಲುಬೆ ಮಾಡಿ. 7-5ರ ಮಧ್ಯ ಪಂದ್ಯ. ಮತ್ತೊಂದು ಬಲಿಷ್ಠ ಬಂದ ಟ್ಯಾಕಲ್ ಬರ್ತಾ ಇದೆ. ಬಿಗಿಯಾದ ಬಂಧನ, ಈ ಬಾರಿ ಬಂಧನ ಆಗ್ತಾ ಇದೆ. 7-6ರ ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ. ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ಹರಿಯಾಣ ತಂಡ ಅಂಕದ ಬಂಧನದಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಷ್ಟೊಂದು ಅಭಿಮಾನಿಗಳಿಗೆ ಭಾರತ ದೇಶದ ನಾನಾ ರಾಜ್ಯದ ತಂಡಗಳನ್ನ ಕರೆಸಿ ಬೆಳಗ್ಗೆ ಪಟ್ಟಣದ ಜನತೆಗೆ ಕಬಡ್ಡಿಯ ರಸನಾಥ ಊಟವನ್ನು ಉಣಬಡಿಸತಕ್ಕಂಥ ನಾಯಕರಾಗಿರುವಂತಹ ಬಡವರ ಬಂಧು ದೀನದಲಿತರ ಆಶಾಕಿರಣ ಉದ್ಯೋಗವನ್ನ ಸೃಷ್ಟಿಸಿರುವಂತಹ ಉದ್ಯೋಗದಾತ ಸಹಕಾರಿ ರಂಗದ ವಿಸ್ಮಯ ಎಂದೇ ಖ್ಯಾತಿಯಾಗಿರುವಂತಹ ಕರ್ನಾಟಕ ಜನ ಸರ್ಕಾರದ ಮಾಜಿ ಸಚಿವರು ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ SR ಪಾಟೀಲ್ ಸರ್ ಅವರಿಗೆ ನಾವು ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಲು ಕೂಡ ಕಡಿಮೆ. ಬೆಳಗ್ಗೆ ಪಟ್ಟಣದಲ್ಲಿ ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲಿ ನಾನು ಅನೇಕ ಕಬಡ್ಡಿ ಪಂದ್ಯಾಟದಲ್ಲಿ ಕೂಡ ಅವರನ್ನ ನೋಡಿದ್ದೇನೆ. ಪ್ರತಿಯೊಂದು ಕಬಡ್ಡಿ ಪಂದ್ಯಾಟದಲ್ಲಿ ಅವರ ದೇಣಿಗೆ 1 ಲಕ್ಷಕ್ಕಿಂತ ಅಧಿಕ ಮೊತ್ತದ ದೇಣಿಗೆಯನ್ನು ನೀಡಿ ಈ ಭಾಗದ ಕಬಡ್ಡಿ ಆಟಗಾರರ ರಸನೋಟ ಊಟವನ್ನು ಉಣಬಡಿಸಲಿಕ್ಕೆ ಮುಂದಾಗಿರುವ ಭಾಗದ ಕ್ರೀಡಾಪಟು ಸಮಯವನ್ನು ತೆಗೆದುಕೊಂಡು ತಮ್ಮ ಟೈಮ್ ಔಟ್ ಅನ್ನ ಮುಕ್ತಾಯಗೊಳಿಸಿಕೊಂಡಿದ್ದಾರೆ.
ಮೊದಲ ಆಟದ ಟೈಮ್ ಔಟ್ ಕಂಪ್ಲೀಟ್ ಆಗಿದೆ. ಇದರ ಮುಖ್ಯ ಅತ್ಯುತ್ತಮವಾಗಿ ಪಂದ್ಯವನ್ನು ಆರಂಭಗೊಂಡಂತ ಕಲ್ಲಾಪುರ ತಂಡ ಸ್ವಲ್ಪ ಡಿಫೆನ್ಸ್ ನಲ್ಲಿ ಹಿಡಿದಿರೋದ್ರಿಂದ ಈಗ ಸೆಂಟ್ರಲ್ ರೈಲ್ವೆ ತಂಡ ಮುಂಚೂಣಿಯಲ್ಲಿ ಕಟ್ಟಕ್ಕೆ ಪಂದ್ಯ ಸಾಗ್ತಾ ಇದೆ. ಇದರ ಮುಖ್ಯ ಕೊಲ್ಲಾಪುರ ತಂಡದ ಕ್ರೀಡಾಪಟುಗಳು ವಾಪಸ್ ಆಟಿಕೆಯನ್ನ ಮಾಡಿಕೊಳ್ತಾರ. ರೈಡಿಂಗ್ ವಿಭಾಗದಲ್ಲಿ In the main section, Japan Nashville versus Milan second ball, Indra Mumbai versus Chakra Delhi first ball. In the women's section, SR Patil, Agalwad versus Rajnavandar Kolhapur. ಹಾಗನೇ ಈ ಒಂದು ಬೆಳಗ್ಗೆ ರಾಜ್ಯದ ಮಹೋತ್ಸವ ನಡೆಯಲಿಕ್ಕೆ ಒಂದು ಕಬಡ್ಡಿ ಪಂದ್ಯಾವಳಿಯ ಅದ್ದೂರಿಯಾದಂತಹ ನಡೆಯಲಿಕ್ಕೆ ಸ್ಥಳದ ಅವಕಾಶವನ್ನ ಕಲ್ಪಿಸಿಕೊಂಡಿರುವಂತಹ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಧರಾಗಿರುವಂತಹ ಎಂ.ಎನ್. ಪಾಟೀಲ್ ಸರ್ ಅವರಿಗೆ ಹಾಗೆಯೇ ಆ ಒಂದು ಎಲ್ಲ ಸ್ವಾಮಿ ವಿವೇಕಾನಂದ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾವು ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದೀಗ ನಿಮ್ಮೊಮ್ಮೆ ಅಕ್ಕಡ ಎರಡರಲ್ಲಿ ಕಾಣಿಸ್ಕೊಳ್ತಾ ಇದೆ ಸೆಂಟ್ರಲ್ ರೈಲ್ವೆ ತಂಡದಿಂದ ಮಾಡುವುದಿಲ್ಲವೇ ಬಡಿ ರೈಲ್ ಇದಾಗಿರ್ತದೆ. ರೈಡರ್ ಯಾವುದೇ ಹಂತದಲ್ಲಿದೆ ನಮ್ಮ ಅಂಗಡಿಗೆ ವಾಪಸ್ ಅಂತಿಯನ್ನು ಪಡೆಯೋದ್ರಿಂದ ಮಾಡೋದ್ರ ಮೂಲಕ ಆದಷ್ಟು ಬೇಗ ಕಟ್ಟಿಸಿಕೊಂಡಿದ್ದಾರೆ. 6 ಅಂಕಗಳ ಮುನ್ನಡೆಯಲ್ಲಿ ರೋಚಕತೆಯಿಂದ ಸಾಗ್ತಾ ಇದೆ ಕಬಡ್ಡಿಯಲ್ಲಿ ಬೆನ್ನನ್ನ ಬೆಚ್ಚು ಕಂಡುಹಿಡಿಯುವಷ್ಟರಲ್ಲಿ ತಾವು ಬಲೆಗೆ ಸಿಗಾಕೊಂಡಿರ್ತಾರೆ. ಹೀಗಾಗಿ ದೋಲೆ ಸೆಂಟ್ರಲ್ ರೈಲ್ವೆ ತಂಡ ಸ್ವಲ್ಪ ಬೆನ್ನನ್ನ ತೋರಿಸಿದ ಕ್ಷಣವೇ ತನ್ನ ಬಲೆಗೆ ಹಾಕೊಂಡಿದ್ದಾರೆ ಕೊಲ್ಲಾಪುರ ತಂಡದ ರೈಡರ್ನ. ಇದರ ಮುಖೇನ 7 ಅಂಕಗಳ ಮುನ್ನಡೆಯನ್ನ ಕಂಡುಕೊಳ್ತಾ ಇದ್ದಾರೆ ಸೆಂಟ್ರಲ್ ರೈಲ್ವೆ ತಂಡ. ಹಾಗೆಯೇ ಅದ್ರ ಜೊತೆಗೆ ಈ ಕಬಡ್ಡಿ ಪಂದ್ಯಾಟದಲ್ಲಿ ಯಾವುದೇ ನೀಡಿರುವಂತ ಎಲ್ಲ ಆಟಗಾರರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ರಿಮೋಟೇಷನ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಬಹಳ ಒಂದು ಸುಸಜ್ಜಿತವಾದಂತ ವ್ಯವಸ್ಥೆಯನ್ನ ಬಹಳ ಒಂದು ಉತ್ತಮ ರೀತಿಯ ಅಂತ ಕಲ್ಪಿಸಿಕೊಂಡಿದ್ದಾರೆ. ಅದರಲ್ಲೆಲ್ಲ ಬಹಳ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡು ಇವತ್ತು ಕಬಡ್ಡಿ ಪಂದ್ಯಾವಳಿ ಯಶಸ್ಸು ಆಗ್ಲಿಕ್ಕೆ ಕಳತೆಯನ್ನ ಕಾಣ್ತಾ ಇದ್ದಾರೆ. ಈಗಾಗಲೇ ಈ ಪಂದ್ಯಾಟವು ಅರ್ಧ ಪಂದ್ಯಾಟಗಳು ಮುಕ್ತಾಯ ಆಗಬೇಕಾಗಿತ್ತು. ಆದ್ರೆ ಒಂದನ್ನ ಹಾರ್ಬಟ್ಟದಿಂದ ನಿನ್ನೆಯಿಂದ ಮಳೆ ಲಾಸ್ಟ್ 5 minutes gone. ಕೊನೆ 5 ನಿಮಿಷ 21-9 ಫೇರ್ ಆಫ್ ಹರಿಯಾಣ. ಒಂದು ರನ್ನಿಂಗ್ ಅಟ್ಯಾಚ್ ಮಾಡೋದ್ರ ಮೂಲಕ ಮತ್ತೊಂದು ಅತಿ ಹೆಚ್ಚು ಅಂತರವನ್ನ ಕಂಡುಕೊಳ್ತಾ ಇದೆ. 14-6ರಲ್ಲಿ ಪಂದ್ಯ ಸಾಗ್ತಾ ಇದೆ. ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ಈ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾಟಗಳ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಈ ಪಂದ್ಯಾಟಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಎಸ್.ಆರ್. ಪಾಟೀಲ್ ಸರ್ ಅವರ ಅಭಿಮಾನಿ ಬಳಗದ ಒಂದು ಕವಲಲ್ಲಿ ಕಟ್ಸ್ಕೊಳ್ತಾ ಇದೆ. ಜಮ್ಮು ಅಂಡ್ ಕಾಶ್ಮೀರ ಮೊದಲ ಅರ್ಧದ ಬಳಿಕ ಈಗ ಎರಡನೇ ಹಂತ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದೆ. ಮಹಿಳೆಯರ ತಂಡ ವಿಭಾಗದಲ್ಲಿ 21 ಪಂದ್ಯ ಸಾಗ್ತಾ ಇದೆ. ಈಗ ಎರಡನೇ ಅರ್ಧದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅತ್ಯುತ್ತಮ ಉತ್ಸಾಹವನ್ನು ಮಾಡ್ಕೊಳ್ತಾ ಇದ್ದಾರೆ ಸೆಂಟ್ರಲ್ ರೈಲ್ವೆ ತಂಡದ ಆಟಗಾರ್ತಿಯರು. ಅತಿ ಹೆಚ್ಚು ಅಂತರದ ಕಾಯ್ದುಕೊಳ್ಳೋದ್ರ ಮೂಲಕ ಮೊದಲ ಅರ್ಧವನ್ನ ಆರಂಭವನ್ನ ಮಾಡಿದ್ರು. ಇದರಿಂದ ಕೊಲ್ಲಾಪುರ ತಂಡದ ಆಟಗಾರ್ತಿಯರು ಅನ್ನೋದು ಇದರ ಮುಖ್ಯನ 22-6ರಲ್ಲಿ ಪಂದ್ಯ. ಇದೀಗ ನಿಮ್ಮ ಮುಂದೆ ಉತ್ತರ ನೀಳ ನಿಖಾಯ ದೇಹವನ್ನು ಮುಗಿರ್ತಕ್ಕಂಥ ಆಟಗಾರ್ತಿ ಬ್ಯಾಟಿಂಗ್ ಅನ್ನ ಮಾಡೋದ್ರ ಮೂಲಕ ಮತ್ತೊಂದು ಅಂಕವನ್ನ ತಮ್ಮದಾಗಿಸ್ಕೊಳ್ತಾ ಇದ್ದಾರೆ. ಬಿಸಿ ಬರ್ತಾ